ನಗರದ ಆಕಾಶವಾಣಿ ಹಿಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನೀಡುವ ತಿಂಡಿ, ಊಟ, ಶೌಚಾಲಯ, ಕುಡಿಯುವ ನೀರು, ಬೆಡ್ ಸರಿಪಡಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಶನಿವಾರದಂದು ಬೆಳಗ್ಗೆ ದಿಢೀರ್ ಪ್ರತಿಭಟನೆ ನಡೆಸಿದ್ದಲ್ಲದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರಿಪಡಿಸುವವರೆಗೂ ಇಲ್ಲಿಂದ ಹೋಗುವುದಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಈ ಹಾಸ್ಟೆಲ್ ವಾರ್ಡನ್ ಆದಂತಹ ದೇವಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಸತೀಶ್ ಅವರು ನಮಗೆ ಯಾವ ಸ್ಪಂದನೆ ಮಾಡುತ್ತಿಲ್ಲ. ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ಸಂಜೆ ಊಟ ಸೇವನೆ ಮಾಡಲು ಹೋದರೆ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತದೆ. ಇನ್ನು ಮಲಗಲು ಬೆಡ್ ಕೇಳಿದರೆ ಸರ್ಕಾರಕ್ಕೆ ಕೇಳಬೇಕು, ಆದರೆ ಸರ್ಕಾರವೇ ಕೇಳುತ್ತಿಲ್ಲ ಎಂದು ಸಚಿವರ ಮೇಲೆ ದೂರುತ್ತಾರೆ. ಶೌಚಾಲಯ ವಿಚಾರಕ್ಕೆ ಬಂದರೆ ಸ್ವಚ್ಛತೆ ಮಾಡಿಸುವುದಿಲ್ಲ, ಪ್ರಶ್ನೆ ಮಾಡಿದರೆ ನೀವೇ ತೊಳೆದುಕೊಳ್ಳುವಂತೆ ಸೂಚಿಸುತ್ತಾರೆ. ಈ ಬಗ್ಗೆ ದೂರು ಹೇಳಲು ಹೋದರೆ ಅಧಿಕಾರಿಗಳು ಸರಿ ಮಾಡುವುದಾಗಿ ಹೇಳಿ ಭರವಸೆ ನೀಡುತ್ತಾರೆ, ಆದರೆ ಸರಿಪಡಿಸುವುದಿಲ್ಲ. ಪ್ರತಿಭಟನೆ ಮಾಡಲು ಮುಂದಾದವರಿಗೆ ಬೇರೆ ಹಾಸ್ಟೆಲ್ಗೆ ವರ್ಗಾವಣೆ ಮಾಡುತ್ತಾರೆ, ಇಲ್ಲವೇ ಹಾಸ್ಟೆಲ್ನಿಂದಲೇ ಹೊರಗೆ ಹಾಕುವುದಾಗಿ ಎದುರಿಸುತ್ತಾರೆ. ನಾವು ದಲಿತರು ಎನ್ನುವ ಕಾರಣಕ್ಕೆ ಈ ರೀತಿ ಕಾಣುತ್ತಿದ್ದಾರೆ, ಹಾಗಾದ್ರೆ ದಲಿತರಿಗಾಗಿ ಸಿಗಬೇಕಾದ ಸೌಕರ್ಯ ಕೇಳುವುದು ಬೇಡವೇ ಎಂದು ತಮ್ಮ ಅಳಲು ತೋಡಿಕೊಂಡ ಅವರು ಎಲ್ಲಾ ಸಮಸ್ಯೆಗಳನ್ನು ಶೀಘ್ರವೇ ಏನಾದರೂ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹಾಸ್ಟೆಲಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ವಾರ್ಡನ್ ಸರ್ ಆದಂಥ ದೇವಯ್ಯ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸತೀಶ್ ಸರ್ ಅವರು, ಜಿಲ್ಲಾ ಡಿಸ್ಟ್ರಿಕ್ಟ್ ಆಫೀಸರ್ ಅವರು ಕೂಡ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ. ಇವತ್ತು ಏನು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಉದ್ದೇಶ ಏನಂದರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಏನೇ ಆಗಿರಲಿ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ. ಅದನ್ನು ನಾವು ಪ್ರತಿ ಸಾರಿ ಹೇಳ್ದಾಗ ಮಾಡಿಸ್ತೀನಿ ಅಂತಾರೆ. ಅದೇ ಕೂಡ ರಾತ್ರಿನೂ ಕೂಡ ಊಟ ವಿಚಾರದ ಕೇಳಿದಾಗ ಹುಳ ಇದ್ದಿತ್ತು, ಅದಕ್ಕೆ ಹುಡುಗರು ಯಾರು ಊಟ ಮಾಡಿಲ್ಲ. ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು. ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಲಿಲ್ಲ ಸರಿಯಾಗಿ. ಬಂದು ವಾರ್ಡನ್ ಸರ್ ಫೋನ್ ಮಾಡಿದ್ರೆ ಬೆಂಬಲ ನೀಡಲಿಲ್ಲ, ಬಂದು ಅಡುಗೆ ಮಾಡಿಸ್ಕೊಡ್ತೀನಿ ಏನೂ ಮಾಡಲಿಲ್ಲ. ಏನು ಐಟಮ್ ಕೊಡ್ತೀನಿ, ನೀವು ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಸತೀಶ್ ಸರ್ ತಾಲೂಕು ಆಫೀಸರ್ ಅವ್ರೇನು ಅಂತಾರೆ, ಏನಾದರೂ ಕೇಳಿದ್ರೆ ಹುಡುಗರು ಏನಾದರೂ ಕ್ವಶನ್ ಮಾಡಿದರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲ್ಗೆ ಹಾಕೋದು, ಅಲ್ಲ ಹಾಸ್ಟೆಲ್ನ ಕ್ಯಾನ್ಸಲ್ ಮಾಡೋದು. ಏನಾದರೂ ಸಮಸ್ಯೆಗಳು ಬೆಡ್ ಇಲ್ಲ, ಬೆಡ್ ಅಂತ ಕೇಳಿದ್ರೆ ನಾನು ತಂದು ಕೊಡೋಕ್ಕಾಗಲ್ಲಪ್ಪ, ಅದು ಸರ್ಕಾರಕ್ಕೆ ಕೇಳಬೇಕು, ಹಂಗೆ ಸರ್ಕಾರನೇ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ ಹಂಗಂತ ಹೇಳ್ತಾರೆ. ಮಿನಿಸ್ಟ್ರ್ ಮೇಲೆ ಎತ್ತಾಕ್ತಾರೆ ಯಾವುದೇ ವಿಚಾರ ಆಗಲಿ. ಇಲ್ಲಿ ಹೋದ್ಸತಿ ನಾವು ನೀರಿನ ಸಮಸ್ಯೆಗಳು ಬಗೆಹರಿದಾಗ ಇದೇ ಥರ ಪ್ರೊಟೆಸ್ಟ್ ಮಾಡಿದಾಗ ನಮಗೆ ನೀರಿನ ಸಮಸ್ಯೆ ಬಗೆಹರಿದಿದ್ದು. ಆ ನೀರಿನ ಸಮಸ್ಯೆ ಬಗೆಹರಿದಿದೆ ಕೂಡ, ಆದರೆ ಒಳಗಡೆ ನಿಮಗೆ ಕುಡಿಯುವ ನೀರಿಗೆ ತುಂಬ ಇವಾಗಲೂ ಕೂಡ ಸಮಸ್ಯೆ ಇದೆ. ಯಾಕಂದರೆ ಫಿಲ್ಟರ್ ಆಗ್ತಿಲ್ಲ ಕರೆಕ್ಟಾಗಿ, ಕುಡಿಯುವ ನೀರು ಸಮಸ್ಯೆ ಇದೆ. ಮತ್ತು ಈ ಸಮಸ್ಯೆಗಳನ್ನ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಸ್ಪಂದಿಸಿಲ್ಲ. ಅದು ನಮ್ಮ ಕಣ್ಮುಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಮುಖ್ಯವಾಗಿ ಈಗ ವಿದ್ಯಾರ್ಥಿ ನಿಲಯದ ಮುಂದೆ ಟೈಲ್ಸ್ ಕಿತ್ತೋಗಿರ್ತಕ್ಕಂಥ ತುಂಬ ಅಸಹ್ಯವಾಗಿ ಕಾಣ್ತಿದೆ. ಹಾಗೆ ವಾಶ್ರೂಮ್ಸಲ್ಲಿ ಏನು ಯೂರಿನ್ ಪಾಸ್ ಆಗುತ್ತೆ, ಅದು ಪೈಪ್ ಮೂಲಕ ಪಾಸ್ ಆಗ್ತಿಲ್ಲ. ಇವನ್ನೆಲ್ಲ ನೋಡಿದಾಗ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಿದ್ದೀವ ಅಂತೇಳಿ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ತಿರೋದ್ರಿಂದ ಇವತ್ತು ಹಿರಿಯ ವಿದ್ಯಾರ್ಥಿಗಳಲ್ಲೇ ಸೇರಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಗಮನ ಹರಿಸಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಂಡು. ಮುಟ್ಟಲ್ಲಿ ಒಂದು ಸ್ವಲ್ಪ ಕ್ವಾಲಿಟಿಲಿ ತುಂಬ ಕಡಿಮೆ ಮಟ್ಟದಲ್ಲಿದೆ. ಅದು ವಿದ್ಯಾರ್ಥಿಗಳ ಗಮನಕ್ಕೆ ಬರ್ತಿದೆ. ಕೆಲವು ವಿದ್ಯಾರ್ಥಿಗಳು ನಮಗೆ ಹುಳ ಸಿಕ್ಕಿದೆ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿನೇ ಈ ಪ್ರತಿಭಟನೆ ಇದು ಹಲವಾರು ವರ್ಷಗಳಿಂದ ಇದೆ. ಹುಳ ಬಿದ್ದಿರೋದು ಮತ್ತೆ ಶೌಚಾಲಯ. ಪ್ರತಿಭಟನೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಾದ ಪ್ರವೀಣ್, ಪ್ರತಾಪ್, ಸುಮನ್, ಶಿವಕುಮಾರ್, ಶರತ್, ಆಕಾಶ್, ಪ್ರೀತಮ್, ಚಿದಂಬರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.